ಹಲೋ ಗೈಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಾನು GKVKಯಿಂದ ಒಂದಷ್ಟು ಸಸಿಗಳು ತಂದಿದ್ದೆ ನಮ್ಮ ಫಾರ್ಮ್ ಹೌಸ್ಗೆ ಅಂದ್ಬಿಟ್ಟು. ಅವು ಏನೇನು ಸಸಿಗಳು ತಂದಿದ್ದೀನಿ, ಮತ್ತು ತಿರ್ಗಾ ಯಾವ್ಯಾವ ಥರ ಹಣ್ಣಿನ ಗಿಡಗಳು ತಂದಿದ್ದೀನಿ, ಯಾವ್ಯಾವ ಥರ ಬೇರೆ ಬೇರೆ ವಿಧದ ಹೂವಿನ ಗಿಡಗಳು ತಂದಿದ್ದೀನಿ, ಮತ್ತು ನಮ್ಮ ಫಾರ್ಮ್ ಹೌಸಲ್ಲಿ ಸ್ವಲ್ಪ ಶೋ ಅಪ್ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಶೋ ಗಿಡಗಳು ತಂದಿದ್ದೀನಿ. ಆ ಶೋ ಗಿಡಗಳು ಯಾವ್ಯಾವು, ಮತ್ತು ಈ ನಮ್ಮ ಹಣ್ಣಿನ ಗಿಡಗಳು, ಹೂ ಗಿಡಗಳನ್ನ ಯಾವ್ಯಾವ ಥರ ನೆಡಬೇಕು, ಎಷ್ಟೆಷ್ಟು ಡಿಫ್ರೆನ್ಸ್ಗೆ ನೆಟ್ಟರೆ ಬೆಸ್ಟು, ಮತ್ತು ತಿರ್ಗಾ ಅಂದರೆ ಅಂತರದಲ್ಲಿ ಎಷ್ಟೆಷ್ಟು ಅಂತರದಲ್ಲಿ ನೆಟ್ಟರೆ ಬೆಸ್ಟು, ಮತ್ತು ತಿರ್ಗಾ ಹಾಕೋಕ್ಕಿಂತ ಮುಂಚೆ ಯಾವ ಥರ ಗುಂಡಿ ತಗೊಂಡು ನಾವು ಯಾವ ಥರ ಅದಕ್ಕೆ ಫಸ್ಟೇನೇ ಏನು ಗೊಬ್ಬರನ ಹಾಕಬೇಕು, ಯಾವ್ಯಾವ ಥರ ಪ್ಲಾಂಟೇಷನ್ ಮಾಡಬೇಕು ಗಿಡಗಳು ಅಂದ್ಬಿಟ್ಟು ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮತ್ತು ನಮ್ಮ ಫಾರ್ಮ್ ಹೌಸ್ಗೆ ನಾನು ಯಾವ್ಯಾವ ಥರ ವಿಧದ ಹಣ್ಣಿನ ಗಿಡಗಳು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಫಸ್ಟು ನೋಡಿ, ಒಂದಷ್ಟು ಹಣ್ಣಿನ ಗಿಡಗಳು ಮತ್ತು ತಿರ್ಗಾ ಒಂದಷ್ಟು ಹೂವಿನ ಗಿಡಗಳು ತಂದಿದ್ದೀನಿ. ನೋಡಿ, ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ 2 ಡೇಸ್ ಆಯಿತು ತಂದು. ನಮ್ಮ ಫಾರ್ಮ್ ಹೌಸಲ್ಲಿ ಬೇರೆ ಬೇರೆ ವರ್ಕ್ ಇತ್ತು, ಸೊ ನಾನು ಅದಕ್ಕೆ ಇನ್ನೂ ಪ್ಲಾಂಟೇಷನ್ ಮಾಡೋದಕ್ಕಾಗಿಲ್ಲ. ಸೊ ಇವತ್ತು ಪ್ಲಾಂಟೇಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ನಾನು ಶ್ರೀಗಂಧ ತಂದೆ, ಒಂದು 5 ಶ್ರೀಗಂಧದ ಸಸಿಗಳು ತಂದಿದ್ದೀನಿ. ಸೊ ನೋಡೋಣ ನಮ್ಮ ಭೂಮಿನಲ್ಲಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಮುಂದಕ್ಕೆ ಫ್ಯೂಚರಲ್ಲಿ ಶ್ರೀಗಂಧನ ಬೆಳೆಯೋ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಅದಕ್ಕೇ ಈಗ ಸದ್ಯಕ್ಕೆ ಒಂದು 5 ತಂದು ಹಾಕಿದ್ದೀನಿ. ಸೊ ಯಾವ ಥರ ನಮ್ಮ ಭೂಮಿನಲ್ಲಿ ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟು ನಾನು ಅದನ್ನು ಪ್ಲಾಂಟೇಷನ್ ಮಾಡೋಣ ಅಂದ್ಬಿಟ್ಟು. ನೋಡಿ, ಅದು ಶ್ರೀಗಂಧ. ನೋಡಿ, ಇದು ಜಾಮೂನ್ ಗಿಡ, ಜಾಮೂನ್ ಗೊತ್ತಿದೆ, ನೇರಳೆಹಣ್ಣು ಜಾಮೂನ್ ಗಿಡ. ಇದು ಬಾಬ್ರಜಿ ಅವರು ವೀಕ್ಷಕರು ತೋರಿಸ್ತಾನೆ, ಹತ್ರಕ್ಕೂ ಎಲ್ಲ ಕೊಡಿ ಗೈಸ್. ನೋಡಿ, ಇದು ಬಂದ್ಬಿಟ್ಟು ಬಟರ್ ಫ್ರೂಟ್ ಗಿಡ, ಮತ್ತು ಇದು ಸಿದ್ದು ಆಪಲ್ ಅಂದ್ಬಿಟ್ಟು ನೋಡಿದಿರಲ್ಲ, ಸಿದ್ದು ಆಪಲ್ ಅಂದ್ಬಿಟ್ಟು. ಇದು ಹಣ್ಣು ಬಂದ್ಬಿಟ್ಟು ಸಿದ್ದು ಆಪಲ್ ಅಲ್ಲ, ಸಿದ್ದು ಹಲ್ಸ್ ಅಂದ್ಬಿಟ್ಟು. ಇದು ಹಣ್ಣು ಬಂದ್ಬಿಟ್ಟು ಆರೆಂಜ್ ಕಲರ್ ಬರುತ್ತೆ. ಇದು ಸಪೋಟ ಗಿಡ. ಮತ್ತು ಇದು ನೋಡಿ ಗೋಡಂಬಿ ಗಿಡ. ಇದು ಆರೆಂಜ್ ಮ್ಯಾಂಗೋ ಅಂದ್ಬಿಟ್ಟು ಬರುತ್ತೆ. ಮತ್ತು ಇದು ಬಂದ್ಬಿಟ್ಟು ಇದು ಕೂಡ ಎಲ್ಚಿ ಹಣ್ಣು ಗಿಡ. ಮತ್ತು ಇದು ಚಕ್ಕೆ ಲವಂಗ ಬರುತ್ತಲ್ವ ಅದರದ್ದು. ಸೊ ಚಕ್ಕೆ ಗಿಡ ಅಲ್ಲ, ಇದಲ್ಲ, ಇದು ಚಕ್ಕೆ ಗಿಡ, ಪಲಾವೆಲೆ ಗಿಡ ಅಲ್ಲ ಐತೆ. ಮತ್ತು ಅದು ಡ್ರ್ಯಾಗನ್ ಫ್ರೂಟ್ಸು. ಮತ್ತು ಇದು ಏನೇನು ಗಿಡ ಪ್ರತಿ ಇದು ಇದು ಇದಲ್ಲ, ಇದು ಬಟರ್ ಫ್ರೂಟ್ ಅಲ್ಲ. ಮತ್ತು ಇದು ನೋಡಿ, ಇದು ಅಂಜೂರದ ಗಿಡ. ತಿರ್ಗಾ ಇದು ಚಕೋತ ಗಿಡ, ಇದು ಚಕೋತದ ಗಿಡ. ಮತ್ತು ಇದು ಏನದು ಅಲ್ಲಲ್ಲ, ಸ್ಟಾರ್ ಚೆರಿ ಬರುತ್ತಲ್ವ, ಆ ಚೆರಿ ಹಣ್ಣಿನ ಗಿಡ ಇದು. ಮತ್ತು ಇದು ಆಪಲ್ ಗಿಡ. ಮತ್ತು ನಾನು ಆಲ್ರೆಡಿ ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ. ಸೊ ಅದರಲ್ಲಿ ಹಾಕಿರೋದ್ರಲ್ಲಿ ಯಾವ್ಯಾವ ಹಣ್ಣು ಗಿಡ ಏನಾದರೂ ಹಾಳಾಗಿತ್ತು, ಮತ್ತು ಇನ್ನೂ ಬೇರೆ ಬೇರೆ ಯಾವ್ಯಾವ ಹಣ್ಣು ಗಿಡನ ಹಾಕ್ಬೋದು, ಆ ಹಣ್ಣಿನ ಗಿಡಗಳನ್ನ ತಂದಿದ್ದೀನಿ ಇಲ್ಲಿ. ಇನ್ನು ನಮ್ಮ ಫಾರ್ಮ್ ಹೌಸು ಸ್ವಲ್ಪ ಅಂದನ ಜಾಸ್ತಿ ಮಾಡೋದಕ್ಕೆ ತಂದಿರೋ ಶೋ ಗಿಡಗಳು ನೋಡಿ, ಅವು ಒಂದಷ್ಟು ಶೋ ಗಿಡಗಳು ತಂದೆ. ಮತ್ತು ಇವು ಕೆಂಪು ಕಣಗ್ಲು ಗಿಡ. ಮತ್ತು ಇವು ಸಾಮಂತಿಗೆ. ಮತ್ತು ಏನಂತಾರೆ ಪ್ರತಿ ಹೂವನ್ನ ಇನ್ನೊಂದು ಬಟನ್ಸು. ಮತ್ತು ತಿರ್ಗಾ ಇದು ಬಂದ್ಬಿಟ್ಟು ದಾಸವಾಳ. ಇದು ಆ್ಯಕ್ಚುಲಿ ಡಿಫ್ರೆಂಟ್, ಅಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಬಿಡುತ್ತೆ ದಾಸವಾಳ. ಆ ದಾಸವಾಳದ ಗಿಡ ತಂದಿದ್ದೀನಿ. ಮತ್ತು ನಾಗದಾಳಿ ಗಿಡ. ನಾವು ಆ್ಯಕ್ಚುಲಿ ನಮ್ಮ ಫಾರ್ಮ್ ಹೌಸಲ್ಲಿ ಇದು ಏನು ಕೋಳಿಗಳು ಸಾಕ್ತಾ ಇದ್ದೀವಲ್ವ, ಸೊ ಅದಕ್ಕೇನೆ ಹಾವುಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಒಂದು 5 ನಾಗದಾಳಿ ಗಿಡ ತಂದಿದ್ದೀನಿ. ಮತ್ತು ಪೆಪ್ಪರು, ಮೆಣಸಿನ ಗಿಡ ನೋಡಿ, ಮೆಣಸಿನ ಗಿಡನೂ ಕೂಡ ತಂದಿದ್ದೀನಿ. ಇಷ್ಟು ಗಿಡಗಳು ತಂದಿದ್ದೀನಿ. ಸೊ ಇವಾಗ ಬನ್ನಿ ಇವನ್ನೆಲ್ಲ ಯಾವ ಥರ ಪ್ಲಾಂಟೇಷನ್ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟು ನಾನು ನಿಮಗೆ ಹೇಳ್ತೀನಿ ಗೈಸ್. ನೋಡಿ, ಇಲ್ಲಿ ಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ, ಭೂಮಿಗೆ ಗಿಡ ನೆಡ್ತಾಯಿದ್ದೀವಿ. ಅದು ನೋಡಿ, ಲಾಸ್ಟ್ ಟೈಮ್ ಒಂದು ಬಟರ್ ಫ್ರೂಟ್ ಗಿಡ ಹಾಕಿದ್ವಿ. ಅದು ಕೀಳಬೇಕಾದ್ರೆ ಬೇರೆ ಸಮೇತ ಸರಿ ಕೀಳಲಿಲ್ವೋ ಏನಾಯಿತೋ. ಸೊ ಅದಕ್ಕೇನೆ ಅದು ಹಾಳಾಗಿತ್ತು. ನೋಡಿ, ಇಲ್ಲಿ ನಾವು ಆ್ಯಕ್ಚುಲಿ ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ ಗೈಸ್, ನೋಡಿ, ಇಲ್ಲೂ ಒಂದು ತೆಂಗಿನ ಮರದಿಂದ ಒಂದು 10 ಅಡಿ. ಸೊ ಅಲ್ಲೊಂದು ಹಣ್ಣಿನ ಗಿಡ ನೆಡ್ತಾಯಿದ್ದೀವಿ. ಸೊ ಅದೇ ಥರ ನೋಡಿ, ಅಲ್ಲೊಂದು ತೆಂಗಿನ ಮರ. ಒಂದು ತೆಂಗಿನ ಮರದ ಸೆಂಟ್ರಿಗೆ ಇಲ್ಲೊಂದು ಇಲ್ಲಾಂದ್ರೂ 20ರಿಂದ 22 ಅಡಿ ಗ್ಯಾಪ್ ಐತೆ. ಒಂದು ತೆಂಗಿನ ಮರದಿಂದ ಒಂದು ತೆಂಗಿನ ಮರಕ್ಕೆ ಸೆಂಟ್ರಲ್ಲಿ 10 ಅಡಿಗೊಂದೊಂದು ಹಣ್ಣಿನ ಗಿಡಗಳನ್ನ ನೆಟ್ಕೊತಾ ಇದ್ದೀವಿ. ಇವಾಗ ಈ ತೆಂಗಿನ ಮರ ಬೆಳೆದಿದ್ದು ದೊಡ್ಡದಾಯಿತು ಅಂದ್ರೂ ನಾವು ನೀರು ಹಾಯಿಸ್ಕೊಂಡ್ರೆ ನಮ್ಮ ಹಣ್ಣಿನ ಗಿಡಕ್ಕೆಲ್ಲ ಏನೂ ತೊಂದರೆ ಆಗೋಲ್ಲ. ಸೊ ಯಾಕೆಂದರೆ ಅವನು ಕೂಡ ಅಷ್ಟೊತ್ತಿಗೆಲ್ಲ ಬೆಳ್ಕೊಂಡಿರ್ತವೆ. ಸೊ ಏನೂ ತೊಂದರೆ ಆಗೋಲ್ಲ. ಸೊ ಅದರಿಂದ ಚೆನ್ನಾಗಿ ಬರ್ತವೆ. ಮತ್ತು ಇನ್ನೊಂದು ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ಏನಂದರೆ ನೀವು
ಸೊ ನಾನು ತೋರಿಸಿ ನೋಡಿ, ನೀವು ಎಲ್ಲಿಂದ ನರ್ಸರಿಯಿಂದ ಹಣ್ಣಿನ ಗಿಡಗಳು ತಂದಿರ್ತೀರಲ್ವಾ, ಸೊ ಅದು ಕೆಳಗಡೆ ಪ್ಯಾಕ್ ಮಾಡಿರ್ತಾರೆ ನೋಡಿ, ಪ್ಲಾಸ್ಟಿಕ್ ಹಾಕ್ಬಿಟ್ಟು ಆ ಮಣ್ಣಿರುತ್ತಲ್ವಾ, ಆ ಮಣ್ಣನ್ನು ಆ್ಯಕ್ಚುಲಿ ಕದಲಬಾರ್ದು, ಹೊಡಿದಲ್ಲಿ ಹಾಕಿದ್ರೆ ಮಾತ್ರ ಬೇರು ಗಾಳಿ ಹಾಡ್ಬಿಟ್ರೆ ಸೊ ಅದ್ರದ್ದು ಏನು ಗಿಡದ ಸತ್ವನೇ ಹೋಗ್ಬಿಡುತ್ತೆ, ಅಂದರೆ ಸತ್ತೋಗ್ಬಿಡುತ್ತೆ. ಸೊ ನೋಡಿ ಇಲ್ಲಿ ಇದೆಯಲ್ವಾ, ಈ ಮಣ್ಣು ಕದಲಬಾರ್ದು, ಹೊಡೆದಾಕ್ಬಾರ್ದು, ಹಂಗೆ ನೀಟಾಗಿ ಮಡಗ್ಬಿಟ್ಟು ಸೊ ಅದ್ರ ಸುತ್ತ ಕುರಿ ಗೊಬ್ಬರ, ಒಂದೊಂದು ಮಂಕ್ರಿ ಕುರಿ ಗೊಬ್ಬರ ಹಾಕ್ಬಿಟ್ಟು ಕೆಳಗಡೆ ಮಣ್ಣು ಲೂಸ್ ಮಾಡಬೇಕು. ಕೆಳಗಡೆ ಮಣ್ಣು ಲೂಸ್ ಮಾಡಿ, ಯಾಕೆಂದರೆ ಬೇರೆ ಬಿಡೋಕ್ಕೆ ಅದಕ್ಕೆ ಈಸಿಯಾಗಿ ಸುಲಭ ಆಗಲಿ ಅಂದ್ಬಿಟ್ಟು ಕೆಳಗಡೆ ಮಣ್ಣು ಲೂಸ್ ಮಾಡಿ ಅದಕ್ಕೆ ಒಂದೊಂದು ಮಂಕ್ರಿ ಕುರಿ ಗೊಬ್ಬರ ಹಾಕ್ಬಿಟ್ಟು, ಈ ಮಣ್ಣು ಹೊಡಿಬಾರ್ದು, ಈ ಮಣ್ಣು ಹೊಡಿದಂಗೆ ನೀಟಾಗಿ ಹಂಗೆ ಇಟ್ಬಿಟ್ಟು ಸುತ್ತ ಮಣ್ಣು ಹಾಕ್ಬಿಟ್ಟು ನೀವು ಅದಕ್ಕೆ ಹಾಕಿದ ದಿವಸ ಮಾತ್ರ ನೀವು ನೀರು ಹಾಕಲೇಬೇಕು, ಯಾಕಂದರೆ ಅದು ಆ ಮಣ್ಣಿಗೆಲ್ಲ ಸೆಟ್ ಆಗಬೇಕು ಅಂದರೆ ನೀರು ಹಾಕಲೇಬೇಕು. ಸೊ ಈ ಥರ ಮಾಡಿದ್ರೆ ನೀವು ತಂದಾಕೋ ನರ್ಸರಿಯಿಂದ ತಂದಾಕೋ ಭೂಮಿಗೆ ಪ್ಲಾಂಟೇಷನ್ ಮಾಡೋ ಗಿಡಗಳು ಯಾವೂ ಕೂಡ ಫೇಲ್ಯೂರ್ ಆಗೋಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಗೈಸ್, ಒಂದು ಸಸಿ ಕರೆಕ್ಟಾಗಿ ಬೆಳಿಬೇಕು ಅಂದರೆ NPK ಬೇಕೇ ಬೇಕು. NPK ಅಂದರೆ ಏನೇನೆಂದರೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಕೇಳಿ. NPKಲಿ 3 ಥರ ಪೌಷ್ಟಿಕಾಂಶಗಳು ಬರುತ್ತೆ. ಸೊ ಅದು ಒಂದು ಬೇರು ರೂಟ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಇನ್ನೊಂದು ಎಲೆಗಳನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಅಂದರೆ ಬೆಳವಣಿಗೆ ಕೊಡುತ್ತೆ. ಸೊ ಇನ್ನೊಂದು ಹಣ್ಣಿನ ಗಿಡಗಳು ಯಾವ್ಯಾವ ಇರ್ತವೆ, ಸೊ ಯಥೇಚ್ಛವಾಗಿ ಹಣ್ಣು ಬಿಡೋದಕ್ಕೆ ಸೊ ಅದು ಹೆಲ್ಪ್ ಮಾಡುತ್ತೆ. NPK ಅಂದರೆ ಗೊಬ್ಬರ ಅದು. ಸೊ ಇವಾಗ ನಾವು ನಾಟಿ ಗೊಬ್ಬರ ಹಾಕ್ತೀವಲ್ಲ, ಅದರಲ್ಲಿ NPK ಅಂಶ ಇದ್ದರೆ ಮಾತ್ರನೇ ಇದ್ದೇ ಇರುತ್ತೆ. ಸೊ ಆ ಅಂಶ ಇರುತ್ತಲ್ವ, ಸೊ ಅದರಿಂದನೇ ಗಿಡಗಳು ಚೆನ್ನಾಗಿ ಬೆಳೆಯೋದು. ಸೊ ಯಾವುದೇ ಒಂದು ಸಸಿ ತೊಗೊಂಡ್ರೂ NPK ಕರೆಕ್ಟಾಗಿ ಸಿಕ್ತು ಅಂದರೆ ಅವಕ್ಕೆ ಗೊಬ್ಬರ, ಸೊ 100% ಅದು ಒಳ್ಳೆ ಇಳುವರಿನೂ ಕೊಡುತ್ತೆ, ಗಿಡನೂ ಯಾವುದೇ ಕಾರಣಕ್ಕೆ ಹಾಳಾಗೋದಿಲ್ಲ, ಮತ್ತು ಸಸಿಗಳು ಕೂಡ ಚೆನ್ನಾಗಿ ಬರ್ತವೆ. ಸೊ ಇದೊಂದು ಥಿಂಕ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಈ ಥರ ಗುಂಡಿ ತೆಗೆದ್ಬಿಟ್ಟು ಅದರೊಳಗಡೆ ಸಸಿ ಹಾಕ್ಬಿಟ್ಟು ಚೆನ್ನಾಗಿ ಕಚಾಪಚ ತುಣಿದ್ಬಿಡ್ತಾರೆ. ಆ ಥರ ತುಣಿಬಾರ್ದು ಆ್ಯಕ್ಚುಲಿ. ಸೊ ಒಂದು ಒಳಗಡೆಗೆ ಗಾಳಿ ಹೋಗ್ದಂಗೆ ನೀಟಾಗಿ ಮಣ್ಣು ಮುಚ್ಚಿಬಿಟ್ಟು ಅದನ್ನು ಲೈಟಾಗಿ, ಅಂದರೆ ಒಂದು ಅಂದಾಜಲ್ಲಿ ತುಳಿಬೇಕು. ಸೊ ಫುಲ್ಲು ಹೆಂಗೆಂದರೆ ಟೈಟಾಗಿ ಏನಾದ್ರೂ ಈ ಥರ ಕಲ್ಲು ತೊಗೊಂಡು ಕೂರ್ಬಿಡ್ತಾರೆ. ಸೊ ಆ ಥರ ಕೂರೋದೆಲ್ಲ ಮಾಡಿದ್ರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ, ಬೇರುಗಳು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಒಳಗಡೆ. ಬೇರುಗಳಿಗೆ ಏನಾರ ಎಫೆಕ್ಟ್ ಆಯಿತು ಅಂದರೆ 100% ಆ ಸಸಿ ಬರೋಲ್ಲ. ಸೊ ಅದರಿಂದ ಸೊ ನೀವು ಹಾಕ್ಬೇಕಾದ್ರೆ ಪ್ಲಾಂಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಎಷ್ಟೇ ಇಂಪಾರ್ಟೆಂಟು ಸಸಿಗಳನ್ನ ತರಿಸಿ, ನೀವೆಷ್ಟೇ ಚೆನ್ನಾಗಿರೋ ಸಸಿಗಳನ್ನ ಕಾಸ್ಟ್ಲಿ ಸಸಿಗಳನ್ನ ತಂದಾಕಿ ಅವನ್ನ ಪ್ಲಾಂಟೇಷನ್ ಮಾಡೋದು ಆಫ್ಟರು ಅವ್ರನ್ನ ನೀರು ಹಾಕಿ, ನಾನು ಅದು ಹೇಳಿದ್ಮೇಲೆ NPKನ ಅವ್ರಿಗೆ ಗೊಬ್ಬರನ ಹಾಕಿ ಅವ್ರನ್ನ ಬೆಳೆಸೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಸೊ ನೀವು ಈ ಥರ ಇದನ್ನು ಪ್ಲಾಂಟೇಷನ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಸಿನೂ ಕೂಡ ಫೇಲ್ಯೂರ್ ಆಗೋಲ್ಲ, ಎಲ್ಲ ಸಸಿಗಳು ಚೆನ್ನಾಗಿ ಬರ್ತವೆ. ನೀವು NPK ಯಾವಾಗಂದರೆ ನೋಡಿ, ಇವಾಗ ಹಾಕ್ತಿರಲ್ವ, ಹಿಂಗೆ ಸಸಿಗಳು ಹಾಕಾದ್ಮೇಲೆ ಆಫ್ಟರು 1 ಮಂತ್ 2 ಮಂತ್ಸ್ ಆದಮೇಲೆ ಅವಕ್ಕೆ ಕರೆಕ್ಟಾಗಿ NPK ಕೊಟ್ಟರೆ ಸೊ ನಿಮಗೆ 100% ಸಸಿಗಳು ಚೆನ್ನಾಗಿ ಬರ್ತವೆ, ಫೇಲ್ಯೂರ್ ಆಗೋಲ್ಲ. ಥ್ಯಾಂಕ್ ಯು ಸೋ ಮಚ್.